ಜೈ ಶ್ರೀರಾಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನ್ ನಿಮ್ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ ಬೆಳಿಗ್ಗೆ ಬೇಗ ಎದ್ದು 4:30ಗೆ ಎದ್ದು ನಾನು ಅಡಿಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪ್ರತಿ ಭಾನುವಾರ ನಮ್ ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ. ಭಾನುವಾರ ಮಧ್ಯಾಹ್ನ ಹೊತ್ತು ಅನ್ನದಾನ ಇರುತ್ತೆ ಆಯ್ತಾ. ಒಂದ್ 60ರಿಂದ 70 ಜನ ಬರ್ತಾರೆ. ಒಂದೊಂದ್ಸಲ ಇನ್ನೂ ಜಾಸ್ತಿ ಆಗ್ತಾರೆ, ಒಂದೊಂದ್ಸಲ ಕಮ್ಮಿ ಆಗ್ತಾರೆ. ಯಾಕೆಂದ್ರೆ ಹಳ್ಳಿ ಆಗಿರೋದ್ರಿಂದ ಕೆಲವು ಕೆಲಸಗಳಿಂದ ಆ ತರ ಜನ ಬರ್ತಾರೆ. ಇವತ್ತು ಬಂದು ನಾನು ಅನ್ನ ಮತ್ತೆ ರಸಂನ ಮಾಡ್ತಾ ಇದ್ದೆ ದೇವಸ್ಥಾನಕ್ಕೆ. ಪ್ರತಿ ಭಾನುವಾರ ಮಾಡ್ತೀನಿ, ತಿಂಗಳಲ್ಲಿ ಒಂದು ದಿನ ಬಿಟ್ಟು. ಯಾವ ದಿನ ಅಂದ್ರೆ ನಾನ್ ದೇವಸ್ಥಾನಕ್ಕೆ ಯಾವ ವಾರ ಹೋಗೋದಿಲ್ಲ ಆ ವಾರ ನಮ್ ದೇವಸ್ಥಾನಕ್ಕೆ ಅಡಿಗೆ ಮಾಡ್ಬೇಕು ಅಂತ ನನಗೆ ಯಾಕೆ ಥಾಟ್ ಬಂತು ಅಂದ್ರೆ, ತುಂಬಾ ದೂರದಿಂದ ಜನಗಳು ಬಂದಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರೆ, ಮತ್ತೆ ವಯಸ್ಸಾಗಿರೋರು ಬಂದಿರ್ತಾರೆ. ಪೂಜೆ ಮುಗಿಸೋಷ್ಟ್ರಲ್ಲಿ 2 o'clock ಆಗುತ್ತೆ. ಮತ್ತೆ ಅವ್ರ ಮನೆಗೆ ಹೋಗೋಷ್ಟ್ರಲ್ಲಿ ಏನಿಲ್ಲ ಅಂದ್ರೂ 5-6 ಆಗುತ್ತೆ ಈವ್ನಿಂಗು. ಅಷ್ಟು ತನಕ ಅವರು ಹಸ್ಕೊಂಡೇ ಹೋಗ್ತಾರೆ. ಕೆಲವೊಬ್ರು ಹೆಲ್ತ್ ಇಶ್ಯೂಸ್ ಇಂದ ಇರ್ತಾರೆ, ಅವರೆಲ್ಲ ಹಸ್ಕೊಂಡ್ ಹೋಗ್ತಾರಲ್ವಾ ಅಂತ ನನಗೆ ಒಂದಿನ ಅನ್ನಿಸ್ತು. ಹಂಗಾಗಿ ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಷನ್ ಮಾಡಿ ಸರಿ ಅಡ್ಗೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಹಿಂಗಿದ್ರು ದೇವಸ್ಥಾನದ ಅಕ್ಕಿ ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಜನರಿಗೆ ಅನ್ನದಾನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅವತ್ತೊಂದ್ ದಿನ ಕಷ್ಟ ಆಗುತ್ತೆ ನನಗೆ ಸ್ವಲ್ಪ, ಯಾಕೆಂದ್ರೆ ಒಬ್ಳೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಬಟ್ ಅಡ್ಗೆ ಮಾಡಿ ಅವ್ರಿಗೆಲ್ಲ ಬಡಿಸ್ದಾಗ ಅವ್ರ ಮನಸ್ತೃಪ್ತಿಯಾಗಿ ಊಟ ಮಾಡಿ ಚೆನ್ನಾಗಿತ್ತು ಕಣವ ಅಂತ, ಹೊಟ್ಟೆ ತುಂಬ್ತು ಅಂತಾರಲ್ವಾ, ಅವಾಗ ಸಿಗೋ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಆಯ್ತಾ. ತುಂಬಾ ಖುಷಿ ಆಗುತ್ತೆ ಆ ಒಂದ್ ಟೈಮು. ಆಮೇಲೆ ಏನ್ ಗೊತ್ತಾ, ಏನಿಲ್ಲ ಅಂದ್ರೂ ಬೆಂಗಳೂರಿಂದ ಬರ್ತಾರೆ, ಚನ್ನರಾಯಪಟ್ಟ, ಹಾಸನ್ನು, ಹಿರಿಸಾವೆ, ಇಲ್ಲಿಂದೆಲ್ಲ ಜನ ಬರ್ತಾರೆ. ಈಗ ನಾವು ಮನೆಗೆ ಹೋಗಿ ಊಟ ಮಾಡ್ಬಿಡ್ತೀವಿ ಒಂದ್ 3 o'clockಗೆ. ಅವರೆಲ್ಲ ಹೋಗೋಷ್ಟ್ರಲ್ಲಿ 5-6 ತುಂಬಾ ನೈಟ್ ಆಗಿರೋರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ. ಪಾಪ ಅವ್ರ ಹೊಟ್ಟೆ ಎಷ್ಟು ಪರದಾಡ್ತಿರೋರು ಗೊತ್ತಾ. ಅದನ್ನ ನೋಡಿದಾಗ ನನಗೆ ಅನ್ನಿಸ್ತು, ನನಗೆ ಅವತ್ತು ಅಡ್ಗೆ ಮಾಡೋದಿಕ್ಕೆ ಬೇಜಾರಿಲ್ಲ. ನೀವ್ ಎಷ್ಟು ಜನ ಕೇಳಿದ್ರು ನಾನು ಅಡ್ಗೆ ಮಾಡ್ಕೊಡ್ತೀನಿ, ಎಷ್ಟು ವೆರೈಟಿ ಹೇಳಿದ್ರು ನಾನ್ ಮಾಡ್ಕೊಡ್ತೀನಿ. ನನ್ಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ ಆಯ್ತಾ. ಯಾವ್ಯಾವ್ದಕ್ಕೋ ವೇಸ್ಟ್ ಮಾಡೋದ್ಕಿಂತ ಈ ತರ ಜನಕ್ಕೆ ಉಪಯೋಗ ಆಗಂಗೆ ಮಾಡ್ಬೇಕು ಅಲ್ವಾ. ಅನ್ನದಾನ ಮಾಡೋದು ಇನ್ನೂ ತುಂಬಾ ಶ್ರೇಷ್ಠ. ಹಸ್ದವ್ರಿಗೆ ಅನ್ನ ಹಾಕ್ಬೇಕು, ಹೊಟ್ಟೆ ತುಂಬ್ದವ್ರಿಗೆ ತಿನ್ನಿ ಅಂತ ಬಲವಂತ ಮಾಡ್ಬೇಡಿ. ಅನ್ನದ ಬೆಲೆ ಗೊತ್ತಿರೋರ್ಗೆ, ಹಸ್ದಿರೋರ್ಗೆ ಊಟನ ಹಾಕಿ, ದೇವ್ರು ನಿಮ್ನ ಎಲ್ಲಿದ್ರು ಕಾಪಾಡುತ್ತೆ. ದೇವ್ರ ಸೇವೆ ಮಾಡೋದು, ಆಮೇಲೆ ದೇವ್ರಿಂದ ಒಳ್ಳೇದಾಗ್ಲಿ ಅಂತ ಬೇಡೋದು ಅಂದ್ರೆ ಈ ತರ ಮುಖಾಂತರ ನೀವು ಬೇಡಿದ್ರೆ ಇನ್ನೂ ಬೇಗ ನಿಮ್ಗೆ ಒಳ್ಳೇದಾಗುತ್ತೆ. ಆಮೇಲೆ ಏನ್ ಗೊತ್ತಾ, ನಾನು ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ, ಈ ಭಿಕ್ಷೆ ಎಲ್ಲ ಬೇಡಕ್ ಬರ್ತಾರೆ ಗೊತ್ತಾ. ನೀವು ದಾನ ಮಾಡ್ಬೇಕು ಸರಿ, ಬಟ್ ಯಾರಿಗ್ ಮಾಡ್ಬೇಕು ಅನ್ನೋ ನಾಲೆಡ್ಜು ಇರ್ಬೇಕು. ಈ ಟ್ರಸ್ಟ್ ಇದೆ ನಮ್ದು, ಅನಾಥಾಶ್ರಮ ಇದೆ, ನಿಮ್ದು ಹಳೆ ಬಟ್ಟೆ ಕೊಡಿ, ಅಕ್ಕಿ ಕೊಡಿ, ಈ ತರ ಎಲ್ಲ ಬರ್ತಾರೆ ಗೊತ್ತಾ. ದಯವಿಟ್ಟು ಅವ್ರಿಗೆ ಏನೂ ಡೊನೇಟ್ ಮಾಡಬೇಡಿ, ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ನಿಮಗೆ ಏನಾದ್ರೂ ಆತರ ಡೊನೇಟ್ ಮಾಡ್ಬೇಕು ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಅನ್ನೋದಾದ್ರೆ ಅಲ್ಲೇ ಹೋಗಿ ಮಾಡಿ. ಎಷ್ಟೊಂದು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿರುತ್ತೆ ನಿಮ್ ಅಕ್ಕಪಕ್ಕ, ನಿಮ್ ಸಿಟಿಗಳಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಡೊನೇಟ್ ಮಾಡಿ. ಆದ್ರೆ ಮನೆ ಹತ್ರ ನಿಮ್ಮತ್ರ ಕೇಳ್ಕೊಂಡ್ ಬಂದಿರ್ತಾರಲ್ವಾ, ಅವರಿಗೆ ಡೊನೇಟ್ ಮಾಡ್ಬೇಡಿ. ಅವ್ರು ನಿಜವಾಗ್ಲೂ 99% ಅವರೆಲ್ಲ ಫೇಕೇ ಇರ್ತಾರೆ. ಆ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಕ್ಲೀನ್ ಮಾಡಿ ಅವರು, ಈಗ ನಿಮ್ಗೆ ಗೊತ್ತಾ, ರೋಡ್ ಸೈಡ್ ಜಾತ್ರೆಗಳಲ್ಲಿ ಅಥವಾ ಈ ಸಿಟಿಗಳಲ್ಲಿ ಸಂತೆಗಳಲ್ಲಿ 50 ರೂಪೀಸ್ ಡ್ರೆಸ್ಸು, 100 ರೂಪೀಸ್ ಅಂತೆಲ್ಲ ಮಾರ್ತಾ ಇರ್ತಾರೆ ಅಲ್ವಾ. ಅವ್ರು ಆಲ್ಮೋಸ್ಟ್ ಇದೇ ತರ ರಿಚ್ ಪೀಪಲ್ ಹತ್ರ ಅಥವಾ ಈ ತರ ಮನೆ ಹತ್ರ ಹೋಗಿ ನಮ್ದು ಆಶ್ರಮ ಇದೆ, ನಮ್ಗೆ ಬಟ್ಟೆ ಕೊಡಿ ಅಂತ ಹೇಳಿ ಇಸ್ಕೊಂಡ್ ಬಂದು ಸೇಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ದಯವಿಟ್ಟು ಅಂತವ್ರಿಗೆ ಕೊಡೋದಿಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಏನಾದ್ರು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕೊಡ್ಬೇಕು ಅನ್ಸಿದ್ರೆ ದಯವಿಟ್ಟು ನೀವು ಯೂಸ್ ಮಾಡಿರೋದನ್ನ ಕೊಡ್ಬೇಡಿ. ನಿಮ್ ಕೈಲಿ ಸಾಧ್ಯ ಆದ್ರೆ ಕಮ್ಮಿ ದುಡ್ಡಿಗೆ ಬಟ್ಟೆಗಳು ಸಿಗುತ್ತೆ, ಸೀರೆಗಳು ಸಿಗುತ್ತೆ. 100 ರೂಪೀಸಿಗೆ ಸೀರೆ ಸಿಗುತ್ತೆ, 80 ರೂಪೀಸಿಗೆ ಸಿಗುತ್ತೆ. ಅಂತದನ್ನ ತೆಗೆದು ಕೊಡಿ, ಆದ್ರೆ ಯೂಸ್ ಮಾಡಿರೋದನ್ನ ಕೊಡೋದಿಕ್ ಹೋಗ್ಬೇಡಿ. ನನಗೆ ನನಗೆ ಇಷ್ಟ ಆಗಲ್ಲ ಯೂಸ್ ಮಾಡಿರೋದನ್ನ ಕೊಡೋದಿಕ್ಕೆ. ಒಂದು, ನಿಮ್ಮ ಅದೃಷ್ಟ ಅವ್ರಿಗೆ ಹೋಗ್ಬೋದು ಅಂತಾನು ಅಂತಾರೆ. ಇನ್ನೊಂದು, ನಮ್ಮಲ್ಲಿರೋ ಪಾಪ ಕರ್ಮ ಅವ್ರಿಗೆ ಹೋಗ್ಬೋದು ಅನ್ಸುತ್ತೆ. ಅದಕ್ಕೆ ಪ್ಲಸ್ ಆರ್ ಮೈನಸ್ ಯಾವುದೇ ಆಗಿರ್ಲಿ,
ಯೋಚನೆ ಮಾಡಿ ಕೊಡಿ. ಹುಟ್ಟಿರೋದು ನೀವು ಬಳಸಿರೋದು ಕೊಡೋದ್ಕಿಂತ ನೀವು ₹1000 ಕೊಡೋದಕ್ಕೆ ₹100 ಕೊಡಿ. ಆದ್ರೆ ಯೂಸ್ ಆಗೋ ತರ ಕೊಡಿ. ಆಮೇಲೆ ಭಿಕ್ಷೆ ಕೇಳೋರ್ಗೂ ಅಷ್ಟೇನೆ ಅವರಿಗೆ ದುಡ್ಡು ಅಂದ್ರೆ ಅವ್ರ ಈಗ ಕೈಯೆಲ್ಲ ಸಾರಿ ಅವ್ರ ಕೈಲಿ ಕೆಲಸ ಮಾಡೋದಿಕ್ಕಾಗಲ್ಲ, ಅವ್ರಿಗೆ ದುಡಿಯೋದಿಕ್ಕಾಗಲ್ಲ ಅಂದವ್ರಿಗೆ ಕೊಡೋಣ. ನಾನು ಒಪ್ಕೋತೀನಿ ಅದನ್ನ. ನಾನು ಕೊಡ್ತೀನಿ ಎಲ್ಲರೂ ಹೊರಗಡೆ ಹೋದಾಗ ಕೇಳೋರ್ಗೆ. ಆದ್ರೆ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಕೈ ಕಾಲ್ ಗಟ್ಟಿ ಇದೆ, ಅವ್ರು ಏನಾದ್ರೂ ಒಂದ್ ಕೆಲಸ ಮಾಡ್ಬೋದು ಅನ್ನೋರ್ಗೆ ದುಡ್ಡು ಕೊಡಕ್ ಹೋಗ್ಬೇಡಿ. ಬೇಕಾದ್ರೆ ಊಟ ಕೊಡಿಸ್ಬಿಡಿ. ಯಾಕೆ ಅಂದ್ರೆ ಆ ಒಂದ್ ದುಡ್ಡಿಗೆ ನಾವೆಷ್ಟು ಕಷ್ಟಪಟ್ಟಿರ್ತೀವಲ್ವಾ. ನಮ್ಮ ಮನೆಯವರು ಎಷ್ಟು ಕಷ್ಟಪಟ್ಟಿರ್ತಾರೆ, ಹೊರಗಡೆ ಹೋಗಿ ಬಿಸಿಲು ಮಳೆ ಅಂದಲೆ ಎಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾನು ಪುಟ್ಟ ಮಕ್ಳು ನಾನು ಏನಾದ್ರು ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ. ಅದನ್ನ ಇನ್ಯಾರಿಗೋ ಕೊಡೋದಿಕ್ಕೆ ಮನ್ಸು ಬರಲ್ಲ ನನ್ಗೆ. ಅದೇ ಅವ್ರು ಚೆನ್ನಾಗಿಲ್ಲ, ಅವ್ರು ತೀರಾ ವಯಸ್ಸಾದವ್ರು, ಕೈ ಕಾಲಿಲ್ಲ ಅಂದವ್ರಿಗೆ ಕೊಡೋಣ. ಅವ್ರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವ್ರಿಗೆ ₹1 ಜಾಸ್ತಿನೇ ಕೊಟ್ಟು ಬನ್ನಿ, ಅದು ತಪ್ಪಿಲ್ಲ. ಅದೇ ಕೈ ಕಾಲ್ ಚೆನ್ನಾಗಿದೆ, ಅವ್ರು ದುಡಿಬಹುದು ಅನ್ನೋರ್ಗೆ ಕೊಡ್ಬೇಡಿ. ಯಾಕೆಂದ್ರೆ ರೋಡ್ ಸೈಡ್ ಅಲ್ಲಿ ₹100ಗೆ ತರಕಾರಿ ತಗೊಂಡು ಗುಡ್ಡೆಯಲ್ಲಿ ಹಾಕೊಂಡ್ರು ತಗೋತಾರೆ ಜನ. ಓಕೆನಾ. ಈ ಸಂತೆಲೆಲ್ಲ ನೀವು ಹಳ್ಳಿ ಕಡೆ ಅನ್ನ ಹಾಕಿದ ಮನೆ ಯಾವತ್ತೂ ಕಷ್ಟದಲ್ಲಿ ನೋಡಿ. ಎಷ್ಟೋ ಜನ ಏಜ್ ಆಗಿರೋರು ತರಕಾರಿ ಹಾಕೊಂಡು ಅವ್ರ ಮನೇಲಿ ಯಾರು ನಾನು ನಿಜವಾಗ್ಲೂ ವಯಸ್ಸಾಗಿರೋರ್ ಹತ್ರನೇ ತಗೊಳ್ಳೋದು. ಚೆನ್ನಾಗಿರೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಾವ್ ಎಷ್ಟೋ ಪ್ರಾಬ್ಲಮ್ ನ ಫೇಸ್ ಮಾಡಿದ್ವಿ. ಎಂತೆಂತ ಪ್ರಾಬ್ಲಮ್ ವಯಸ್ಸಾಗಿರೋರು ಚೆನ್ನಾಗಿರೋ ತರಕಾರಿ ನಾವು ಯಾವತ್ತು ಊಟ ಇಲ್ಲ ಇವತ್ತು ನಮ್ಗೆ ಅನ್ನೋ ಪ್ರಾಬ್ಲಮ್ ಗೆ ನಾವ್ ಯಾವತ್ತೂ ಹೋಗೇ ಇಲ್ಲ. ಅಂತ ಅನ್ಸಿದ್ರೆ ದೇವ್ರು ನಮ್ಮನ್ನ ಅಷ್ಟೇ ಚೆನ್ನಾಗಿ ಇಟ್ಟಿದ್ದಾರೆ. ಆಮೇಲೆ ಅತಿಯಾದ ಯಾರೋ ಏನೋ ಹೇಳ್ತಾರೆ ಅದನ್ನೆಲ್ಲ ಕೇಳೋದಿಕ್ ಹೋಗ್ಬೇಡಿ. ನಿಮ್ಗೆ ಹೆಂಗ್ ಅನ್ಸುತ್ತೆ ನಿಮ್ ಅನುಕೂಲ ತಕ್ಕನಾಗ್ ಮಾಡಿ. ಈಗ ಕೆಲವೊಬ್ರು ಹೆಂಗ್ ಗೊತ್ತಾ, ಶೋಕಿಗೋಸ್ಕರ ಅವ್ರ ಹತ್ರ ₹100 ಇದ್ರೆ ₹1000 ಹೆಲ್ಪ್ ಮಾಡೋ ರೇಂಜಿಗೆ ಆಡ್ತಾ ಇರ್ತಾರೆ. ಅದು ತೋರ್ಕೆಗೆ ಮಾಡ್ಬಾರ್ದು ಯಾವತ್ತೂನು. ನಿಮ್ಮ ಹತ್ರ ₹100 ಇದ್ರೆ ಅದ್ರಲ್ಲಿ ₹1 ದಾನ ಮಾಡಿ, ದೇವ್ರು ಒಪ್ಪುತ್ತೆ. ಅದ್ ಬಿಟ್ಬಿಟ್ಟು ನನ್ನನ್ನ ನೋಡ್ಲಿ ಜನ, ನಾನ್ ಮಾಡೋದು ಗೊತ್ತಾಗ್ಲಿ ಜನಕ್ಕೆ ಅಂತ ಅಂದ್ಬಿಟ್ಟು ಯಾವತ್ತೂನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಿಕ್ ಹೋಗ್ಬೇಡಿ. ಅದು ಒಳ್ಳೇದು ಅಲ್ಲ. ಅದು ಮಾಡಿಸ್ಕೊಂಡವ್ರಿಗೂ ಒಳ್ಳೇದಲ್ಲ, ಮಾಡ್ದವ್ರಿಗೂ ಒಳ್ಳೇದಲ್ಲ. ನೀವು ₹100 ನಿಮ್ದು ಒಂದೇ ₹1 ದಾನ ಕೊಡ್ರಿ ಯಾರಿಗಾದ್ರೂ. ಶಿವ ಮೆಚ್ತಾನೆ, ದೇವಿ ಮೆಚ್ತಾಳೆ. ಮತ್ತೆ ಇಸ್ಕೊಂಡವ್ರಿಗೂ ಆತ್ಮ ತೃಪ್ತಿ ಇರುತ್ತೆ. ಮತ್ತೆ ಕೊಟ್ಟಿದ್ದನ್ನ ನಾನ್ ಕೊಟ್ಟೆ, ನಾನ್ ಮಾಡ್ದೆ ಅಂತ ಈ ಬೇರೆಯವ್ರ ಹತ್ರ ಹೇಳ್ಕೊಳೋದಿಕ್ ಹೋಗ್ಬೇಡಿ. ಇಸ್ಕೊಂಡವ್ರಿಗೂ ಮುಜುಗರ ಇರುತ್ತೆ. ಅಯ್ಯೋ ಇವ್ರೇನ್ ಕೊಟ್ಬಿಟ್ಟು ಹಿಂಗ್ ಹೇಳ್ಕೊತಾರೆ ಅನ್ನೋದು ಅವ್ರ ಮನ್ಸಲ್ಲಿ ಇರುತ್ತೆ. ಆಯ್ತಾ. ಅದಕ್ಕೆ ಕೊಟ್ಬಿಟ್ಟು ಯಾವತ್ತೂ ಹೇಳೋದಿಕ್ ಹೋಗ್ಬೇಡಿ. ನಾನು ದೇವಸ್ಥಾನದಲ್ಲಿ ಅಡಿಗೆನ ಸ್ಟಾರ್ಟ್ ಮಾಡಿದಾಗ ಇವಾಗ ಮಾಡ್ದಕ್ಕೂ ಇವಾಗ್ಲಿಗೂ ಜನ ಹೆಂಗ್ ಗೊತ್ತಾ, ನಾನು ಯಾವತ್ತಾರು ಒಂದ್ ವಾರ ತಿಂಗಳಲ್ಲಿ ಒಂದಿನ ಹೋಗಲ್ಲ ಅಲ್ವಾ, ಅವತ್ ಎಷ್ಟು ಮಿಸ್ ಮಾಡ್ಕೋತಾರೆ ಅಂದ್ರೆ, ನೀನ್ ಬರ್ನಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಬೇಜಾರಾಗುತ್ತೆ, ಕಳೆನೇ ಇರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನನಗೆ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಸೊ ಆ ತರ ನಿಮಗ್ ನೀವು ಫೀಲ್ ಮಾಡ್ಕೋಬೇಕು. ನಿಮಗೆ ಆ ಆತ್ಮ ಖುಷಿ ಇರ್ಬೇಕು. ನೀವೇನಾದ್ರೂ ಮಾಡಿದ್ರಲ್ಲಿ ಯಾರೋ ಏನೋ ಅನ್ಕೋತಾರೆ ಅಂತ ಬದುಕೋದಿಕ್ ಹೋಗ್ಬೇಡಿ. ನಿಮ್ಮ ಆತ್ಮ ತೃಪ್ತಿಗೆ ಬದುಕಿ. ಆಮೇಲೆ ನೀವು ಮಾಡೋ ಕೆಲ್ಸ ಬೇರೆಯವ್ರು ತೆಗಳೋ ತರ ಇರಬಾರ್ದು, ಹೊಗಳೋ ತರ ಇರ್ಬೇಕು. ಇದನ್ನ ಹೇಳೋದಿಕ್ ಇಷ್ಟ ಪಡ್ತೀನಿ. ಆಯ್ತಾ. ಇವತ್ತಿಂದ ನಮ್ಮ ಅಮ್ಮನ್ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ. ಆಕ್ಚುಲಿ ಇವತ್ ಬೆಳಗ್ಗೆನೆ ಎತ್ಬೇಕಿತ್ತು, ಸೋಮವಾರ. ಆದ್ರೆ ದೇವೇಗೌಡ್ರು ಹೆಂಡತಿ ತೀರೋದ್ರಲ್ವಾ, ಅದು ಇಲ್ಲೇ ನಮ್ಮೂರ್ ಪಕ್ಕದಲ್ಲೇ ಅವ್ರದ್ದು ಅಂತ್ಯಕ್ರಿಯೆ ಆಗಿದ್ರಿಂದ ಬೆಳಗ್ಗೆನೆ ಎತ್ತೋದ್ ಬೇಡ. ಯಾಕೆಂದ್ರೆ ಪಾಪ ಅವರೆಲ್ಲ ಎಲ್ಲ ಆಲ್ಮೋಸ್ಟ್ ಈ ಕಡೆ ಎಲ್ಲ ಇದ್ರಲ್ಲೇ ಇರ್ತಾರೆ. ಅದಕ್ಕೆ ಸಂಜೆ ಮೇಲೆ ಅವ್ರದ್ದು ಅಂತ್ಯಕ್ರಿಯೆ ಆದ್ಮೇಲೆ ಎತ್ತೋಣ ಅನ್ಬಿಟ್ಟು ಇವಾಗ ಸಂಜೆಗೆ ಪೋಸ್ಟ್ಪೋನ್ ಮಾಡಿ ಸಂಜೆ ಎತ್ತೋಕೆ ಅಂತ ದೇವ್ರನ್ನೆಲ್ಲ ರೆಡಿ ಮಾಡ್ಕೋತಾ ಇದೀವಿ. ಇವತ್ತು ಡೇ 1. ಆಕ್ಚುಲಿ ಬೆಳಗ್ಗೆ ಹೋಗ್ಬೇಕಿದ್ದ ಊರನ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಸೊ ಅಮ್ಮನ್ ಜಾತ್ರೆ ಏನು ತೊಂದ್ರೆ ಆಗದೆ, ಯಾವ್ದೇ ಕೆಟ್ಟ ಕ್ರಿಮಿಗಳ ಕಣ್ಣು ಅಮ್ಮನ್ ಮೇಲೆ ಬೀಳ್ದಲೆ ಜಾತ್ರೆ ಚೆನ್ನಾಗಾಗ್ಲಿ ಅಂತ ಎಲ್ಲ ಅಲ್ಲಿಂದಾನೇ ಹಾರೈಸಿ ಅಮ್ಮಂಗೆ 10ನೇ ದಿನ ಆದ್ಮೇಲೆ ಅಮ್ಮ ನಿಮ್ಮನ್ನೆಲ್ಲಾರ್ನು ಹಾರೈಸ್ಲಿ ಅಂತ ನಾನ್ ಕೇಳ್ಕೊತೀನಿ. ಹೆಂಗ್ ಕಾಣಿಸ್ತಾ ಇದಾರೆ ಅಮ್ಮ ಅಂತ ಹೇಳಿ. ಆಯ್ತಾ. ನನಗೆ ತುಂಬಾ ಇಷ್ಟ ಅಮ್ಮನ್ನ ರೆಡಿ ಮಾಡೋದು ಅಂದ್ರೆ. ಒಂದು ಹೊಸ ಸೀರೆ ತಂದಿದ್ದೆ, ಅದನ್ನ ಅಮ್ಮಂಗ್ ಉಡಿಸ್ದೆ ಸೀರೆ ಹೇಗಿತ್ತು ಅಂತ ಹೇಳಿ. ಇವಾಗ ಅಮ್ಮನ ಅಂಕಲ್ ಮತ್ತೆ ನಮ್ಮ ಮನೆಯವ್ರು ರೆಡಿ ಮಾಡ್ತಾ ಇದಾರೆ. ನನಗ್ ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ಅವರೇ ರೆಡಿ ಮಾಡ್ತಾ ಇದ್ರು. ಸೊ ನನಗ್ ತುಂಬಾ ಖುಷಿ ಗೊತ್ತಾ ಅಮ್ಮನ ರೆಡಿ ಮಾಡೋದು. ನನಗೆ ಯಾರಿಗಾರು ಹೊಟ್ಟೆ ತುಂಬಾ ಅಡ್ಗೆ ಮಾಡಿ ಬಡ್ಸೋದು ಮತ್ತೆ ಅಮ್ಮನ್ನ ಚಂದ ರೆಡಿ ಮಾಡೋದು, ಇವೆರಡು ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ನಿಜವಾಗ್ಲೂ ನನಗೆ
ಅಷ್ಟು ಖುಷಿ ಕೊಡುತ್ತೆ. ನನ್ನ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಯಾವ ತರ ಕಾಯ್ತಾ ಇರ್ತೀನಿ, ಅಮ್ಮನ್ ರೆಡಿ ಮಾಡೋದಕ್ಕೂ ನಾನು ಅದೇ ತರ ಕಾಯ್ತಾ ಇರ್ತೀನಿ. ನನ್ನನ್ ನಾನ್ ರೆಡಿ ಮಾಡ್ಕೊಳ್ಳೋದ್ಕಿಂತ ಅಮ್ಮನ್ ರೆಡಿ ಮಾಡೋದ್ರಲ್ಲಿ ನಂಗೆ ಒಂಥರ ಖುಷಿ ಸಿಗುತ್ತೆ. ಫೀಲ್ ಗುಡ್ ಅನ್ನೋ ತರ ಅನ್ಸುತ್ತೆ. ಸೊ ನಿಮಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ, ಏನ್ ಮಾಡಿದ್ರೆ ಖುಷಿ ಸಿಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಅಮ್ಮ ಹೆಂಗ್ ಕಾಣ್ತಿದ್ದಾರೆ ಅಂತಾನೂ ಕಮೆಂಟ್ ಮಾಡಿ. ನಿಮ್ಗೆ ಸಾಧ್ಯವಾದ್ರೆ ಬರೋದಿಕ್ಕಾದ್ರೆ ಗುರುಪೂರ್ಣಿಮೆ ದಿನ ನಮ್ ದೇವಸ್ಥಾನದಲ್ಲಿ ಜಾತ್ರೆ ಇರುತ್ತೆ. ನಮ್ ದೇವಸ್ಥಾನ ಬಂದು ಹೊಳೆನರಸೀಪುರ ತಾಲೂಕು ಕೆ.ಬಿ. ಪಾಳ್ಯ ಅನ್ನೋ ಗ್ರಾಮದಲ್ಲಿ ಶ್ರೀ ನಾಗಸ್ಥಳ ಚಾಮುಂಡೇಶ್ವರಿ ದೇವಸ್ಥಾನ ಜಾತ್ರೆ ನಡೆಯುತ್ತೆ. ಗುರುಪೂರ್ಣಿಮೆ ದಿನ ಬಂದು ಅಮ್ಮನ್ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ, ಆಯ್ತಾ. ಪೂಜೆ ಬಂದು ಭಾನುವಾರದ ಟೈಮ್ ಇರುತ್ತೆ. ಅಮ್ಮಂದು ನಾವು 72 ಅಡಿದು ಸ್ಟ್ಯಾಚ್ಯೂನ ಮಾಡ್ತಾ ಇದೀವಿ. ಆ ಅದು ನನ್ನ ಹಸ್ಬೆಂಡ್ ಡ್ರೀಮ್ ಅಂತಾನೆ, ಡ್ರೀಮ್ ಅವ್ರಿಗೆ ಅದ್ ಮಾಡ್ಬೇಕು ಅಂತ. ಅವ್ರು ತುಂಬಾ ಖುಷಿಯಿಂದ ನಮ್ಮ ಆದಾಯನ ಮೀರಿ ಕೈ ಹಾಕಿದ್ದಾರೆ. ಸೊ ಅಮ್ಮ ಮಾಡಿಸ್ಕೋತಾರೆ ಅನ್ನೋ ನಂಬಿಕೆ ನಮ್ಗೆ. ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ಇವತ್ತು ಅಮ್ಮನ ಉತ್ಸವಕ್ಕೆ ಹೊರಟಿದ್ದಾಳೆ ಅಮ್ಮ. ಸಾಧ್ಯವಾದ್ರೆ ಬನ್ನಿ, ಎಲ್ಲರೂ ಫ್ರೀನ ಮಾಡ್ಕೊಂಡು ಬನ್ನಿ ಅಮ್ಮನ್ನ ನೋಡ್ಕೊಂಡು ಹೋಗೋದಿಕ್ಕೆ. ಡೈಲಿ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹಾಕ್ತೀನಿ. ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾಳೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ನಾನು ಕಳಸನ ಯಾಕೆ ಪ್ರತಿಷ್ಠಾಪನೆ ಮಾಡ್ಬೇಕು, ಯಾರ್ ಮಾಡ್ಬೇಕು, ಯಾರ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಫ್ರೀನ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ. ನಿಮ್ಗೆಲ್ಲ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದರಲ್ಲಿ ನಾನು ಪ್ರಾಡಕ್ಟ್ ಗಳ ಬಗ್ಗೆ ರಿವ್ಯೂನ ಕೊಡ್ತಾ ಇರ್ತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕಿದ್ರೆ ಅದರಲ್ಲಿ ಆರಾಮಾಗಿ ಬೈನ ಮಾಡ್ಬೋದು. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ ಪೇಜಲ್ಲಿ ವಿಡಿಯೋಸ್ ಚೆನ್ನಾಗಿದ್ರೆ ಫಾಲೋ ಮಾಡ್ಕೊಳ್ಳಿ, ಆಯ್ತಾ. ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಯೂಟ್ಯೂಬ್ ನೋಡೋರಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ, ಹೊಸ ಕುಕಿಂಗ್ ವಿಡಿಯೋಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಗೋಸ್ಕರ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋಸ್ನ ನೋಡಿದಿಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ ರೆಡ್ ಬಟನ್ ಬ್ಲಾಕ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ, ಅದನ್ನೊಂದು ಪ್ರೆಸ್ ಮಾಡ್ಕೊಳ್ಳಿ, ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ನಾಳೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಓಕೆ, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್, ಬಾಯ್. ಮುಚ್ಚಕ್ಕೊಂದು ಪಂಚ ಕೊಡೋಣ. ಮುಚ್ಚಿರ ಪಂಚತ್ರ ಕಪ್ಪು ತರಬೇಡ ಸಾಕು. ಲವ್ ನೀನು ಸುಮ್ಮನಿರ. ಚೀಲ ಪಲ ಇಲ್ಲಿಗೆ ನೀವು ಮಂಗಾರ ಕೂತಕ್ಕೆ ಅಷ್ಟೇ ನಮಗೆ ಜಾಗ ಇಲ್ಲ ಮಾಡ್ತೀವಿ. ಅಲ್ಲಿ ನಾವಾಗಲೂ ಬಂದೆ ಇಲ್ಲ, ಇಲ್ಲಿ ದೇವರ ಹೆಸರು